ಅಲ್ಲಿ ದಿನೇಶ್ ಪೂಜಾರ್ ಮನೆ ಗೃಹಪ್ರವೇಶ ನಡೀತಿದೆ. ಸೊ ಅಲ್ಲಿಗೆ ಬಂದಿದ್ದೀನಿ, ನೋಡೋಣ ಮನೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಹಾಯ್ ಪೂಜಾರ್ರೆ. ಹಲೋ, ನಮಸ್ಕಾರ. ಬನ್ನಿ, ಮನೆ ತೋರಿಸ್ತೀರಾ? ಹಾ ಬನ್ನಿ ಬನ್ನಿ, ವೆಲ್ಕಮ್. ಬನ್ನಿ. ನಮಸ್ಕಾರ, ಬನ್ನಿ ಒಳಗೆ. ಇದೇ ನಮ್ಮ ಅಜ್ಜನ್ ಸ್ಟ್ಯಾಚ್ಯೂ. ಓಕೆ, ಅವ್ರ ಹೆಸರೇನು? ನಾಗಪ್ಪ ಪೂಜಾರಿ ಅಂತ. ನಾಗಪ್ಪ ಪೂಜಾರಿ ಅಂತ. ಓಕೆ. ಹಾಲು, ಮಿರರ್, ಈ ತರದ್ದು. ಸಿಸ್ಟಮೆಟಿಕ್ ಇದೆ ನೋಡಿ. ಚೆನ್ನಾಗಿದೆ. ಲೈಟ್ ಎಲ್ಲ ಚೇಂಜ್ ಆಗುತ್ತೆ. ನನ್ನ ರೂಮ್. ಇದೆಲ್ಲ ಲಾಕ್ ಆಗಿದೆ. ಇದು ವಾರ್ಡ್ರೋಬ್ ಎಲ್ಲ. ಹಾಯ್ ಫ್ರೆಂಡ್ಸ್. ಓಯ್ ಜೋಶಲ್ಲಿದೆ. ಇದು ದೇವ್ರ ಕಾಣೆ. ಎಲಿಫೆಂಟ್ ಡಿಸೈನ್ ಮಾಡಿದ್ದಾರೆ, ಆನೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಡಿಸೈನ್ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಪಪ್ಪ ರೂಮ್, ಪೂಜಾರ್ ರೂಮ್. ಇದು ಎಲ್ಲ ಓನರ್, ರಿಯಲ್ ಓನರ್. ಓ, ಫ್ಯಾನ್ ಫಿಟ್ಟಿಂಗ್ ಒಂದಿದೆ. ವಾರ್ಡ್ರೋಬ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದಾರ. ಕ್ಲಾಸ್ ಮಾತ್ರ. ಬನ್ನಿ. ಇದು ಅಡಿಗೆ ಮನೆ. ಇವರು ನಮ್ಮ ಗುರುಗಳು. ಇದು ಸ್ಟೋರ್ ರೂಮ್. ಅಡಿಲ್ಲ. ಇದು ಫಿಲ್ಟ್ರು. ಫಿಲ್ಟ್ರು. ಹಾ. ವಾಟರ್ ಫಿಲ್ಟರ್. ಓಕೆ. ಆಮೇಲೆ ಅದಿಷ್ಟು ಐಟಮ್ಸ್ ಎಲ್ಲ ಇಡಕ್ಕೆ. ಮತ್ತೊಂದು ಸೂಪರ್ ಆಗಿದೆ. ಲ್ಯಾಂಪ್ ಡಿಸೈನ್. ಡಿಸೈನ್ ಲ್ಯಾಂಪ್. ವಾಶ್ರೂಮು. ಅಟ್ಯಾಚ್ ಬಾತ್ರೂಮ್ ಇದು. ಹಾ. 2 ಅಟ್ಯಾಚ್ ಬಾತ್ರೂಮ್. ಗೆಸ್ಟ್ ರೂಮ್. ಯಾ ಗೆಸ್ಟ್ ಬಂದವರಿಗೆ ಉಳಿಯಕ್ಕೆ. ಉಳಿಬೇಕು. ನೀವು ಬಂದ್ರೆ ನೋಡಿ. ಡೆಫಿನೆಟ್ಲಿ ಬರ್ತೀನಿ ಗುರು. ನೆಕ್ಸ್ಟ್ ಬಟ್ಟೆ ಒಗೆಯಕ್ಕೆ ಯುಟಿಲಿಟಿ. ಓ, ಸ್ಪೇಸಿಗೆ ಅಂತಾರೆ ಕನ್ನಡದಲ್ಲಿ ಕಡ್ಮಾಡ್ ಅಂತಾರೆ. ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಏರಿಯಾ. ವಾಷಿಂಗಿಗೆ, ಪಾತ್ರೆ ತೊಳಿಯಕ್ಕೆ, ಅಕಸ್ಮಾತ್ ಇಲ್ಲಿ ಏನಾದ್ರು ಫಂಕ್ಷನ್ ಆದ್ರೆ ಎಕ್ಸ್ಟ್ರಾ ಸ್ಪೇಸ್ ಇರ್ಲಿ ಅಂತ ಹೇಳಿ. ಸೂಪರ್ ಕಣ್ರಿ. ನೋಡಿ ಅವ್ರು ಏನ್ ಚೆನ್ನಾಗಿ ಹೇಳಿದ್ರು. ಅಡಿಕೆ ಕೊಯ್ಲಲ್ಲಿ ಅಡಿಕೆ ಸುತ್ತಕ್ಕೆ. ಹೈ ಬ್ರೋ, ಅವರ್ ಯೋ. ಏನಿದು ನಿನ್ನ ಮಸಲ್ಸ್ ಎಲ್ಲ ತೋರಿಸ್ತಿದ್ಯಾ? ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಅಮ್ಮನ್ ಗಾರ್ಡನ್ ಇದೆ ಅಂತೀರಾ? ಅಜ್ಜಿ ಗಾರ್ಡನ್, ಅಮ್ಮಂದಲ್ಲ. ಅಜ್ಜಿದಾ? ಓಕೆ. ಅಲ್ಲಿ ನಾಗರಬನ. ಇಲ್ಲಿ ಅಲ್ಲ. ಓಕೆ. ಬನ್ನಿ ಬನ್ನಿ ನೆಕ್ಸ್ಟ್ ಎಲ್ಲಿಗೆ? ಬನ್ನಿ ಮೇಲೆ. ಇದು ಬಾಡಿಗೆ ಮನೆ. ಓಕೆ. ಬಾಡಿಗೆ ಮನೆನೂ ಬಹಳ ಪ್ರೀಮಿಯಂ ಕಟ್ಟ್ಯಾರಪ್ಪ. ಯಾರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಬಾಡಿಗೆ ಬೇಕು ಅಂದ್ರೆ. ಸ್ಥಳ ಬಂದು ಹುಂಚಾ ಸರ್ಕಲ್ ಹತ್ರ ನಿಯರು. ದಿನೇಶ್ ಪೂಜಾರ್ ಅಂಗಡಿ ಅಂದ್ರೆ ತೋರಿಸ್ತಾರೆ, ಅಥವಾ ಮನೆ ಅಂದ್ರೂ ತೋರಿಸ್ತಾರೆ. ಮೇನ್ ರೋಡಿಗೆ ಇದೆ, ನೋಡ್ಬೋದು. ಮೇನ್ ರೋಡಿಗೆ ಇದೆ. ಬನ್ನಿ. ಶೋಗೆ. ಇದು ಅಡಿಗೆ ಮನೆ. ಓಕೆ. ಇದು ಬಂದು 2 BHK ನಾ? ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮು, ವಾಶ್ರೂಮು. ಓಕೆ. ಡಬಲ್ ಬೆಡ್ರೂಮ್ ಇದೆ. ಡಬಲ್ ಅಡಿಗೆ ಮನೆ ಇದು. ಇದ್ರಲ್ಲೊಂದು, ಈ ಕಡೆ ಒಂದಾ? ಓಕೆ. ಮತ್ತೆ ಅಡಿಗೆ ಮನೆ ಇನ್ನೂ ಒಂದಿದೆ. 2 ಇದು ಒಂದು ಅಟ್ಯಾಚ್ಗೆ ಬೆಡ್. ಬೆಡ್ರೂಮು ಪ್ಲಸ್ ವಾರ್ಡ್ರೋಬ್ ಇದೆ. ಪಕ್ಕ ಫ್ಯಾಮಿಲಿಗೆ ಏನ್ ಬೇಕೋ ಅದನ್ನ ಮಾಡಿದಿರಲ್ಲ. ಬಾಡಿಗೆಗೆ ಬಂದು ಉಳಿಯೋರಿಗೆ ಫ್ಯಾಮಿಲಿಗೆ ಏನ್ ಬೇಕೋ ಅದು ರೆಡಿ ಇದೆ. ಇದೊಂದು ರೂಮ್ ಆಗಿರ್ಬೋದು. ಈ ಹಾಲು ಕೂಡ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ, ದೊಡ್ಡನೇ ಇದೆ. ಇದೊಂದು ಬೆಡ್ರೂಮು. ಇದು ಕಿಚನ್ನು. ಕಿಚನ್ನು ಬಹಳ. ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು ಆ ಕಡೆ. ಇಲ್ಲಿ ನೋಡಿ, ಎಲ್ಲ ಕಡೆ ವಾಷಿಂಗ್ ಮಿಷಿನ್ ಇಡಕ್ಕೆಲ್ಲ ನಿಮ್ಗೆ ಪಾಯಿಂಟ್ ಮಾಡ್ಕೊಡಲ್ಲ. ಇಲ್ಲಿ ಬಟ್ ನಿಮ್ಗೆ ವಾಷಿಂಗ್ ಮಿಷಿನ್ ಇಡಕ್ಕೆ ಪಾಯಿಂಟ್ ಮಾಡಿದ್ದಾರೆ. ಇನ್ನೊಂದು ಬೆಡ್ರೂಮು. ತುಂಬಾ ಇದಿದೆ, ಸ್ಪೇಸ್ ಇದೆ, ಚೆನ್ನಾಗಿದೆ. ಬೇಕಾದ್ರೆ ಗಾಡ್ರೇಜ್ ಆಗಲಿ ವಾರ್ಡ್ರೋಬ್ ಆಗಲಿ ಮಾಡ್ಕೊಬೋದು, ಅಷ್ಟು ಸ್ಪೇಸ್ ಇದೆ. ಇವನೇ ಅಪ್ಪ ಸೆಕೆಂಡ್ ಓನರ್. ಅವ್ರ ಅಪ್ಪನ್ ಬಿಟ್ರೆ ಇವಂದೇ ಅಲ್ಲ. ಓಕೆ, ನಾನು ಇದೀನಿ ಆಯ್ತಾ. ನೀನಾ? ಮನೆ ಮಗಳು ನಾನು. ಮನೆ ಮಗಳಷ್ಟೇ, ಮದುವೆ ಆದ್ಮೇಲೆ ನಿಂಗೆ ಏನಿಲ್ಲ. ನಮಸ್ತೆ ಅಣ್ಣ. ನಮಸ್ತೆ. ನೀವು ಕಿರು ಪರಿಚಯ ನೀವೇ ಮಾಡ್ಕೊಳ್ಳಿ. ನಾನು ಹಂಸ ಗ್ರಾಮದಲ್ಲಿ ಹೊಸನಗರ ತಾಲೂಕು ಹುಂಚದಲ್ಲಿ ಹುಟ್ಟಿರೋದು. ನಮ್ಮ ತಂದೆಯವರು ನಾಗಪ್ಪ ಪೂಜಾರಿ ಅಂತೇಳಿ. ನನ್ನ ಹೆಸರು ದಿನೇಶ್ ಪೂಜಾರಿ. ನನ್ನ ವೈಫ್ ಚಂದ್ರಕಲಾ. 2 ಜನ ಮಕ್ಕಳು, ನಾಗಶ್ರೀ ನಿಶಾತ್ ಅಂತೇಳಿ. ಅದಾದ್ಮೇಲೆ ನಾನು 1.5 ವರ್ಷದಿಂದ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೆ. 1.5 ವರ್ಷದೊಳಗೆ ನಾನು ಪೂರೈಸಿದ್ದೀನಿ. ಅಂದಾಜು ಎಷ್ಟು ಮೊತ್ತ ದಾಟಿದೆ ಇಷ್ಟು ಒಳಗೆ ನಿಮ್ಗೆ? 1.20 ಮೇಲೆ ಎಲ್ಲ ಖರ್ಚುಗಳು ಸೇರಿ, ಮನೆ ಗೃಹ ಪ್ರವೇಶ ಸೇರಿ 1.20 ಮೇಲೆ.
ವಿತೌಟ್ ಮನೆ ಗೃಹ ಪ್ರವೇಶ ಇನಾಗ್ರೇಷನ್ ಎಲ್ಲ ಸೇರಿ ಒಂದು ಅದೆಲ್ಲ ಸೇರಿ 1.20 ಆಗಿದೆ, 1,20,00,000 ಆಗಿದೆ. ಅಲ್ವಾ? ಇದು ಪ್ಲಾನಿಂಗ್ ಮಾಡ್ತಾ ಎಷ್ಟು ಟೈಮ್ ಆಗಿತ್ತು ಇದೇ ತರ ಮನೆ ಕಟ್ಟಬೇಕು ಅಂತ? ಮನೆ ಕಟ್ಬೇಕಂತೇಳಿ ನಾವೊಂದು 10 ವರ್ಷದಿಂದ ಹೋದಲ್ಲೆಲ್ಲ ನೋಡ್ಕೊಂಡ್ ಬರ್ತಾ ಇದ್ವಿ. ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ತಾ ಇದ್ವಿ, ಆಗ್ಬೋದೋ ಇಲ್ಲೋ ಅಂತೇಳಿ. ಕೊನೆಗೆ ವಾಸ್ತು ತಜ್ಞರ ಮೊರೆ ಹೋದ್ವಿ. ಕೊನೆಗೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಬರೀ ಕಾಂಟ್ರಾಕ್ಟ್ ಮಾತ್ರ ಕೊಟ್ವಿ. 1,30,30,000 ರೂಪಾಯಿಗೆ ಬರೀ ಅವ್ರಿಗೆ ಸಿಮೆಂಟ್ ಕೆಲಸ ಮಾತ್ರ. ವುಡ್ ವರ್ಕು ಎಲ್ಲ ಇಂಟೀರಿಯರ್ ವರ್ಕ್ಗಳನ್ನು ನಾವೇ ಸ್ವತಃ ನಮ್ಮ ಇದರಲ್ಲೇ ಮಾಡಿಸಿರೋದು. ನಾವೇನ್ ಹೇಳಿದೀವಿ ಅದನ್ನ ಮಾಡಿದ್ದಾರೆ. ಮತ್ತೆ ನಾನು ಸ್ಟಾರ್ಟಿಂಗ್ ಬಂದಾಗ ಬಹಳ ಯೂನಿಕ್ ಆಗಿ ಒಂದ್ ಸ್ವಲ್ಪ ಸೂಚಿಸಿದ್ದು ಅಂದ್ರೆ ಅಲ್ಲಿ ಮೂರ್ತಿ ಮಾಡಿಸಿದೀರಾ ನಿಮ್ ತಂದೆಯವ್ರದ್ದು, ಬಹಳಷ್ಟು ಚೆನ್ನಾಗಿದೆ. ಅದು ಎಲ್ಲಿಂದ ಬಂತು ನಿಮ್ಗೆ? ಅದು ರಾಜಸ್ಥಾನದಲ್ಲಿ ಮಾಡಿಸಿರೋದು. 45,000 ರೂಪಾಯಿ ಕೊಟ್ಟು ಮಾಡಿಸಿರೋದು. ಯಾರಂತ ಇಬ್ರು ಹಿರಿಯರು ಬಂದು ಹೇಳಿದ್ರು, ನಿಮ್ಮ ಅಪ್ಪನ ಮೂರ್ತಿ ಮಾಡ್ಸಲ್ಲಿಗಪ್ಪ ಅಂತ. ಬುದ್ಧನ್ ಮಾಡಿದ್ ಫಸ್ಟ್. ಬುದ್ಧನ್ ಮೂರ್ತಿ ನಾನು ಇಡೋಣಂತ ಬುದ್ಧನ್ ತಂದಿದ್ವಿ. ಆಮೇಲೆ ಅನ್ಸ್ತು ಅದು ಬಂದರು ಇವ್ರ ಫ್ರೆಂಡ್ ಹೇಳಿದ್ರು, ಇಲ್ಲ ನಮ್ಮ ಅತ್ತೆದಲ್ಲಿ ಹಿಂಗ್ ಮಾಡಿದ್ವಿ, ಅದನ್ನ ಪ್ಲಾನ್ ಮಾಡಿ ಚೆನ್ನಾಗಿರುತ್ತೆ ಅಂತ. ನಂತರ ನಮ್ಮ ಫ್ರೆಂಡನ್ನೆಲ್ಲ ಚರ್ಚೆ ಮಾಡಿ ಸುಮಾರೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಇಲ್ಲೆಲ್ಲೂ ಆಗಲ್ಲ, ಬೆಂಗಳೂರು ದಾವಣಗೆರೆ ಎಲ್ಲದನ್ನು ಕೇಳಿ ಇಲ್ಲೆಲ್ಲೂ ಮಾಡಲ್ಲ ಅಂತ, ರಾಜಸ್ಥಾನ ಮಾತ್ರ ಮಾಡಲ್ಲ. ನಮ್ಮ ಫ್ರೆಂಡ್ ಒಬ್ಬರು ರಾಜಸ್ಥಾನದಲ್ಲಿ ಇದ್ರು, ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಚಿತ್ರದುರ್ಗ ಬಂದು ಸುಮಾರೇ ಆಯ್ತದೆ. ಅಲ್ಲಿಂದ ಚಿತ್ರದುರ್ಗ ಬಂದು ಚಿತ್ರದುರ್ಗದಲ್ಲಿ ತರಬೇಕಾದ್ರೆ ಇನ್ನು ಮನೆ ಕೆಲಸ ಬಾಕಿ ಇದೆಯಾ? ಇಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ? ಅಂದ್ರೆ ಮಾಡಕ್ ಆಗಲ್ಲ ಅಂತೇಳಿ ನಾನು ಮಾಡಿದ್ ಬಿಟ್ಟಿಲ್ಲ, ಎಲ್ಲ ಮಾಡಿ. ಮತ್ತೆ ಯಾರು ಕೆಲಸಗಾರರು ಸಿಕ್ಕಲ್ಲ. 1 ವರ್ಷದ ಕನಸು ಅಲ್ವಾಣ? ಅದು ನನ್ನ ಕನಸು ನೆನ್ಸಿರ್ಸ್ಬೇಕು, ನಮ್ಮ ತಾಯಿದು ಮಕ್ಕಳದು ನಾನು ಹೇಳ್ತಿದ್ದು ಅಂತ ಹೇಳಿ ಇದನ್ನ ಮಾಡಿ ಈಡೇರಿಸಿದೀನಿ. ತುಂಬಾ ಖುಷಿ ಆಗುತ್ತೆ ಅಣ್ಣ ಮನೆ ನೋಡಕ್ಕೆ. ಈಗಷ್ಟೇ ಆಲ್ರೆಡಿ ಪೂರ್ತಿ ನೋಡ್ಕೊಂಡ್ ಬಂದೆ, ಬಹಳ ಚೆನ್ನಾಗಿದೆ ಮನೆ. ಮುಚ್ಚುಮರೆ ಇಲ್ದೆ ಎಲ್ಲೊಂದು ಪ್ರತಿಯೊಂದು ಹೇಳ್ಕೊಟ್ರಿ. ಥ್ಯಾಂಕ್ ಯು. ಪೂಜಾರು ಮನೆ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ.